ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಆಜಿಟೇಷನ್ ಕಮಿಟಿ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್. ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಹಾಗೂ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸುತ್ತೇನೆ. ಕಾರಣ ಏನಂದರೆ, ಈ ಪ್ರಾರಂಭದ 2025ರಲ್ಲಿ ನನ್ನ ಹೆಲ್ತ್ನಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಹಾಗೂ ನಮ್ಮ ಧ್ವನಿಯು ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಕ್ಕೆ ನಾನು ಮೊದಲು ಇದನ್ನು ನಿಮ್ಮೆಲ್ಲರಿಗೂ ಧನ್ಯವಾದ. ನಿಮ್ಮ ಆಶೀರ್ವಾದ, ಇದರಿಂದ ನನ್ನ ಆರೋಗ್ಯ ಪ್ರಕೃತಿ ಕೂಡ ತುಂಬ ಚೆನ್ನಾಗಾಗಿದೆ. ನಿಮ್ಮೆಲ್ಲರಿಗೋಸ್ಕರ ಒಂದು ಸೇವೆ ಕೊಡಿಸೋಕ್ಕೆ ದೇವರು ಮತ್ತು ನನಗೆ ಇಲ್ಲಿ ಕಳಿಸಿದ್ದಾನೆ. ನಿಮಗೆ ನಾನು ಕೊಡಿಸೇ ತೀರ್ತೀನಿ ಪೆನ್ಷನ್ನು, ಮಿನಿಮಮ್ ಪೆನ್ಷನ್, ಹೈಯರ್ ಪೆನ್ಷನ್. ಈಗ ಈ 2025ರಲ್ಲಿ ನಾವು ಏನು ಮಾಡಬೇಕು ಮುಖ್ಯವಾಗಿ ಅಂದರೆ, ನಾನು ಮೊದಲು ಹೇಳಿದ ವಿಡಿಯೋ ಕ್ಲಿಪ್ಪಿಂಗ್ ಪ್ರಕಾರ ಆಗಲೇ ನಮಗೆ ಮನ್ಸುಖ್ ಮಾಂಡವ್ಯದವರು ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ. ಮಿನಿಮಮ್ ಪೆನ್ಷನ್, ಹೈಯರ್ ಪೆನ್ಷನ್ ಎರಡು ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಆದರೂ ಕೂಡ ನಾವು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂತಹ ಎಲ್ಲ MP ಗಳಿಗೆ ಮೆಮೊರಂಡಮ್ ತಯಾರು ಮಾಡಿ ನಿಮ್ಮ ಡಿಸ್ಟ್ರಿಕ್ಟ್ ಲೀಡ್ರಿಗೆ ನಾವು ಆಗಲೇ ಕಳಿಸಿದ್ದೀವಿ. ಆ ಮೆಮೊರಂಡಮನ್ನು ತೆಗೆದುಕೊಂಡು ಹೋಗಿ ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ, 15 ದಿವಸಕ್ಕೊಂದ್ಸರಿ ರಿಪೀಟೆಡಾಗಿ ಬೇರೆ ಗ್ರೂಪ್ಗಳು ಹೋಗಿ ಭೇಟಿ ಆಗಬೇಕು. ಕಾರಣ ಏನಂದರೆ, ನಮ್ಮ ಪೆನ್ಷನ್ನು ಮುಂದೆ ಬರೋ ಯಾವುದೇ ಪ್ರಾಬ್ಲಮ್ಗಳು ನಮ್ಮ ಪೆನ್ಷನ್ ಬಗ್ಗೆ ರಿಸಾಲ್ವ್ ಆಗೋದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟ್ ಯಾರು? ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು. ನಾವು ಅವ್ರನ್ನ ಆರಿಸಿ ಕಳಿಸಿದ ಮೇಲೆ ನಮ್ಮ 28 MP ಗಳಲ್ಲಿ ಎಷ್ಟು ಜನ ನಮ್ಮ ಬಗ್ಗೆ ಮಾತಾಡಿದ್ದಾರೆ? ಕೇವಲ ಒಬ್ಬರೇ, ಅವರು ಬಸವರಾಜ ಬೊಮ್ಮಾಯಿ ಅವರು. ನಾವು ಹೋದ ವಿಡಿಯೋದ ಕ್ಲಿಪ್ಪಿಂಗಲ್ಲಿ ಹೇಳಿದ್ದೀನಿ. ಇನ್ನು 27 ಜನ MPಗಳಿಗೆ ಮೇಲೆ ನಾವು ಮೀಟ್ ಮಾಡಬೇಕು, ಹೇಳಬೇಕು ನಮ್ಮ ಪರಿಸ್ಥಿತಿ ಬಗ್ಗೆ ಹಾಗೂ ಇಲ್ಲಿವರೆಗೂ ಏನಾಗಿದೆ. ಅವರು ಕೂಡ ಮಾತಾಡಿ ಒಂದು ಪ್ರೆಷರ್ ತಂದಾಗ ನಮ್ಮದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸ್ವಾಮಿ ಕೇಳ್ರಲ್ಲಿ, ನಾವು ಅವ್ರ ಕಣ್ಣಲ್ಲಿ ತೂಗುತ್ತಾ ಇಲ್ಲ, ಅದಕ್ಕೆ ಅವರು ನಮ್ಮ ಬಗ್ಗೆ ಅವರು ಮಾತಾಡ್ತಾ ಇಲ್ಲ. ಈಗ ನೋಡ್ರಿ, ಬೇರೆ MPಗಳು ಎದಕ್ಕೆ ಮಾತಾಡ್ತಾ ಇದ್ದಾರೆ ಪಾರ್ಲಿಮೆಂಟಲ್ಲಿ? ಅಲ್ಲಿರ್ತಕ್ಕಂಥ ಡಿಸ್ಟಿಕ್ ಕಮಿಟಿ ಮೆಂಬರು ಅವ್ರ ಮೇಲೆ ಹೋಗಿ ಪ್ರೆಷರ್ ಕೊಟ್ಟಾಗೆ, ಅಯ್ಯೋ ಇವ್ರದ್ದು ನಾನು ಮಾತಾಡದೆ ಹೋದರೆ ನನ್ನ ತಲೆ ಮೇಲೆ ಕೂಡ್ತಾರಪ್ಪ ಅಂತ ಆ ವಿಚಾರದಿಂದನೇ ಮಾತಾಡ್ತಾರೆ ಹೊರತು ಸುಮ್ಮನೆ ಯಾರೂ ಮಾತಾಡಲ್ಲ. ನಾನು ಹೇಳ್ದೆ, ದಯಮಾಡಿ ಹೇಳ್ತೀನಿ ನಿಮಗೆ, ಯಾವುದೇ MP ಇದ್ದರೂ ಕೂಡ ಅವನು ತನ್ನ ಹೆಡ್ ಕ್ವಾರ್ಟ್ರಿಗೆ ವಾಪಸ್ ಬಂದೇ ಬರ್ತಾನೆ. ಊರಲ್ಲಿ ಇದ್ದೇ ಇರ್ತಾನೆ, ಆಫೀಸಲ್ಲೂ ಇರ್ತಾನೆ. ಏನಿಲ್ಲ, 10 ಜನನೋ 15 ಜನನೋ 25 ಜನರು ಹೋಗಬೇಕು, ಮೀಟ್ ಮಾಡಬೇಕು. ಮೀಟ್ ಮಾಡಿ ಒಂದು ದಿವಸ ಒಂದು ತಲೆಯಲ್ಲಿ ಬರ್ಬೇಕು, ಇಲ್ಲಪ್ಪ ಈ ಜನರ ಬಗ್ಗೆ ನಾನು ಮಾತಾಡಬೇಕು. ಅವ್ರಿಗೂ ಗೊತ್ತಾಗ್ಬೇಕು ರೀ ನಮ್ಮ ಇಂಪಾರ್ಟೆನ್ಸು. ಎಲ್ಲರಿಗೂ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ, ಅವ್ರು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ನಾವು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಫಸ್ಟ್ ಫುಟಿಂಗ್ ನಾಳೆಯಿಂದನೇ ಸ್ಟಾರ್ಟ್ ಮಾಡಿರಿ. ಹೋಗಿ ನಿಮ್ಮ MPಗಳನ್ನು ಭೇಟಿ ಮಾಡಿರಿ. ನಮ್ಮ ಪ್ರಾಬ್ಲಮ್ ಏನಿದೆ, ಪೆನ್ಷನ್ ಆಗ್ತಾಯಿಲ್ಲ, ನೀವು ಯಾರೂ ಮಾತಾಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ದಯಮಾಡಿ ನಮ್ಮ ಬಗ್ಗೆ ಮಾತಾಡಿ, ಇಷ್ಟೇ ಹೇಳೋದು, ಬೇರೇನಿಲ್ಲ. ಆಯ್ತು ಮಾತಾಡ್ತೀನಿ. ಮತ್ತು 10 ದಿವಸ ಆದಮೇಲೆ, ಸರ್ ಏನಾಯಿತು, ಯಾಕೆ ಮಾತಾಡಲಿಲ್ಲ? ಸಾಕಾಗಿ ಹೋಗ್ಬಿಡ್ಬೇಕು ಅವ್ನು. ಯಪ್ಪ ಬೇಡ ಇವ್ರ ಬಗ್ಗೆ ನಾನು ಏನಾದರೂ ಮಾತಾಡೋಣ. ಇದು ಒಂದು ಕಾರ್ಯಕ್ರಮವನ್ನು ನೀವು ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ಹೇಳಿದ ಪ್ರಕಾರ ಮಾಡಲಿಕ್ಕೇ ಬೇಕು. ಎಲ್ಲ ಡಿಸ್ಟಿಕ್ ಕಮಿಟಿಗಳು, ಎಲ್ಲ ಡಿಫ್ರೆಂಟ್ ಫ್ಯಾಕ್ಟ್ರಿಯವರು ಇದೊಂದು ಅಜೆಂಡಾದಲ್ಲಿಟ್ಕೊಂಡು MPಗಳನ್ನು ಮೀಟ್ ಮಾಡಿ ಅವ್ರ ಜೊತೆಗೆ ನಮ್ಮ ಸಮಾಲೋಚನೆ ಮಾಡಿ ನಾವಿರ್ತಕ್ಕಂಥ ಇಂಪಾರ್ಟೆನ್ಸ್ ಎಲ್ಲಿವರೆಗೂ ಅವ್ರಿಗೆ ಗೊತ್ತಾಗಲ್ವೋ ಅಲ್ಲಿವರೆಗೂ ಮಾತಾಡಲ್ಲ. ನೀವು ಮಾತಾಡಿ, ನೀವು ವಿಚಾರ ಮಾಡಿರಿ. ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಕಳಕಳಿಯ ವಿನಂತಿಯನ್ನು ತೆಗೆದುಕೊಳ್ತೇನೆ ಹಾಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿನ ಈ ವಿಡಿಯೋ ನಿಮಗೆ ಕೇಳಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನನ್ನ ಧ್ವನಿಯಲ್ಲಿ. ನಿಮ್ಮೆಲ್ಲ ಆಶೀರ್ವಾದ, ಆ ದೇವರ ಆಶೀರ್ವಾದ ನನಗೆ ಈ ಒಂದು ಸೇವೆ ಕೊಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇಷ್ಟು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಮರಿಬೇಡ್ರಿ, MPಗಳನ್ನು ಮೇಲೆ ಮೀಟ್ ಮಾಡಬೇಕು, ನಮ್ಮ ಪೆನ್ಷನ್ ಕೆಲಸ ಆಗೋವ್ರಿಗೂ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ ಜೈ.